ಬಟ್ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದ್ದು, ಗಾಬರಿ ಆಗಿದ್ದು, ಈಗ ತುಂಬಾ ದಪ್ಪ ಇದ್ದಾಗ ಇಳಿಸೋದಕ್ಕೆ ಏನೋ ಒಂದು ಮಾಸ್ ಇರುತ್ತೆ ಸರಿನಾ? ಬಾಡಿಯಲ್ಲಿ ಅರ್ಧ ಮಸಲ್ ಮಾಸೆ ಇರುತ್ತೆ. ಫ್ಯಾಟ್, ವೇರ್ ಇಸ್ ದ ಫ್ಯಾಟ್? ಅದ್ರಲ್ಲಿ ಎಷ್ಟು ಇಳಿಸಿದ್ರಿ ನೀವು? 12 kgs, 11 to 12 kgs ಇಳಿಸಿದೆ. 50 kg ಆಗಿದೆ ಅವಾಗ. ತುಂಬಾ ವಿಚಾರಗಳು ಕೇರ್ ತಗೋಬೇಕು ಆಕ್ಚುಲಿ ಇದರಲ್ಲಿ. ಹೌದು ಹೌದು, ಅದೇ ಅದು ಬೇರೆ ರೆಪರ್ಕಷನ್ಸ್ ಇರುತ್ತೆ. ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮ್ಗೆ. ಪೇಷನ್ಸ್ ಕಮ್ಮಿ ಆಕೈತಿ, ಸ್ವಲ್ಪದಕ್ಕೆ ಸಿಟ್ಟು ಬರ್ತಿರ್ತೈತಿ. ರಾಜ್ಕುಮಾರ್ ಸರ್ ಕಾಲದಿಂದ, ಅಣ್ಣವ್ರ ಕಾಲದಿಂದ ಇಲ್ಲಿವರೆಗೂ ವಿ ಹ್ಯಾವ್ ಪ್ರೊಡ್ಯೂಸ್ ಬ್ಯೂಟಿಫುಲ್ ಕಾಂಟೆಂಟ್. ಕಮಲ್ ಹಾಸನ್ ಅದಾದ್ಮೇಲೆ ಹೋಗಿ ಸುವರ್ಣ ಚಾನಲ್ ಕುಂತು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಅವಾಗ ಹೇಳಿದ್ರು, ಐ ಯೂಸ್ ಟು ಡ್ರೈವ್ ಫ್ರಮ್ ಚೆನ್ನೈ ಟು ಬೆಂಗಳೂರು ಜಸ್ಟ್ ಟು ವಾಚ್ ಗುಡ್ ಫಿಲ್ಮ್ಸ್ ಅಂತ. ಒಳ್ಳೆ ಟೈಮ್ ಅದು ರಿಯಲ್ ಎಸ್ಟೇಟ್ ಅವ್ರಿಗೆಲ್ಲರಿಗೂ. ಅವರು ಜಾಸ್ತಿ ಜನ ಪಿಕ್ಚರ್ಗೆ ಬಂದಿರ್ತಾರೆ. ಸಿನಿಮಾದ ಬಗ್ಗೆ ಅವ್ರಿಗೆ ಪ್ಯಾಷನ್ ಜೊತೆಗೆ ನಾಲೆಜ್ ಇರ್ಬೇಕಲ್ಲ, ಅದು ಕಮ್ಮಿ ಇರ್ತೈತಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ. ಸಖತ್ ಮಜಾ ಅದು. ಹೆಂಗೆ ಅಂದ್ರೆ, ಒಂದು ಸಿನಿಮಾ ಮೂರ್ತಾಗಿ ಸ್ಟಾಪ್ ಆಯ್ತು, ಒಂದು ಸಿನಿಮಾ ಶೂಟಿಂಗ್ ಶುರುವಾಗಿ ಒಂದು ಸ್ಕೆಡ್ಯೂಲ್ ಆದ್ಮೇಲೆ ಸ್ಟಾಪ್ ಆಯ್ತು, ಒಂದು ಸಿನಿಮಾ ಪೂರ್ತಿ ಮುಗಿದ್ ಸ್ಟಾಪ್ ಆಯ್ತು. ಸೊ ಐ ಡೋಂಟ್ ಕನ್ಸಿಡರ್ ಮುಹೂರ್ತ ಆಗಿದ್ದು ಒಂದು ಅಕೌಂಟಬಿಲಿಟಿ ಕನ್ಸಿಡರ್ ಮಾಡೋಕ್ಕಾಗಲ್ಲ. ಸೊ ದೆನ್ ಗುಲ್ಟು. ಅಂಡ್ ವಾಟ್ ಅ ಬ್ರೇಕ್. ಯಾವ ಇಯರ್ ಅದು? 2018 ಮಾರ್ಚ್ 30th. 7 to 18, 11 ವರ್ಷ. ಅಂದ್ರೆ 7 ಕನ್ಸಿಡರ್ ಮಾಡೋಕ್ಕಾಗಲ್ಲ, ಬಿಕಾಸ್ ಕಾಲೇಜಿಗೆ ಬಂದಿದ್ವಲ್ಲ. ಕಾಲೇಜಿಗೆ ಬಂದು ಕಾಲೇಜ್ ಬಿಟ್ಟಿದ್ದು ಶುರು ಆಗಿದ್ರಿಂದ 10 ಆ್ಯಕ್ಚುಲ್ ಶುರು ಆಗಿದ್ದು 11 ಅಂತ ಅನ್ಕೋಬೋದು. 2011 ನಾನು ಲೋಕಲ್ ಚಾನಲ್ ಸೇರಿಕೊಂಡು ಬಿಟ್ಟು ಥಿಯೇಟ್ರ್ ಶುರು ಮಾಡಿದೆ ಅವಾಗ. ಸೊ ದಟ್ಸ್ ಅವಾಗಿಂದ ಅನ್ಕೋಬೋದು. ಅನ್ಸಿದ್ದುಂಟ ಆ ಟೈಮಲ್ಲಿ ಇದು ಬೇಕಿತ್ತ ಸುಮ್ಮನೆ ಅನ್ಸಿರುತ್ತೆ. ಕೆಲಸ ತಗೊಂಡ್ಬಿಟ್ಟಿದ್ರೆ ಎಲ್ರಿಗೂ ಆಗುತ್ತೆ ಅದು. ಅಂದರೆ ಬರೀ ಸಿನಿಮಾ ಅಷ್ಟೇ ಅಲ್ಲ, ಒಂದು ರೆಗ್ಯುಲರ್ ಜಾಬ್ನ ಬಿಟ್ಟು ಬೇರೆ ಏನಾರು ಪ್ರಯತ್ನ ಪಡ್ತಿರ್ತಾರಲ್ಲ, ಎಲ್ಲರಿಗೂ ಆ ಕ್ವಶನ್ ರೈಸ್ ಆಗಿರ್ತೈತೆ. ಒಬ್ಬ ಆಂಟ್ರಪ್ರನರ್ಗೂ ಆಗಿರ್ತೈತಿ, ಆಮೇಲೆ ಒಬ್ಬ IAS KS ಬರೀತಿರ್ತಾರಲ್ಲ, ಅಥವಾ ಬೇರೆ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿರ್ತಾರಲ್ಲ, ಲೈಫ್ ಒಳಗೂ ಅದು ಆಗಿರ್ತೈತೆ. ಅದು ಅಂದರೆ ಒಂದು ರೆಗ್ಯುಲರ್ ಜಾಬ್ನ ಬಿಟ್ಟು ಬೇರೆ ಏನಾದ್ರು ಪ್ರಯತ್ನ ಪಡೋವಂಥವ್ರಿಗೆ ಖಂಡಿತವಾಗ್ಲೂ ಆಗಿರುತ್ತೆ. ಜಸ್ಟ್ ಇಫ್ ಯು ಅನಲೈಸ್, ಅಲ್ಲಿ ಜಾಗ ಕಮ್ಮಿ ಇರ್ತೈತಿ, ಅದಕ್ಕೆ ಅಪ್ಲೈ ಮಾಡೋವಂಥವ್ರು, ಅದಕ್ಕೆ ಕನ್ಸ್ಕೊಂಡವ್ರು ಭಾಳ ಜನ ಇರ್ತಾರೆ. ಸೊ ಹೀಗಾಗಿ ಅಲ್ಲಿ ಹೊಡೆದಾಟ ಜಾಸ್ತಿ, ಎಫರ್ಟ್ಸ್ ಹಾಕ್ಬೇಕಾಗಿರೋದು ಜಾಸ್ತಿ, ತಾಳ್ಮೆನೂ ಜಾಸ್ತಿ ಇರಬೇಕು. ಸೊ ಆ ಪ್ರಾಸೆಸ್ ಒಳಗೆ ಕಳೆದೋಗುವಂಥವ್ರು ಜಾಸ್ತಿ ಇರ್ತಾರೆ. ಹಾಗಾಗಿ ಆ ಲೋ ಪಾಯಿಂಟ್ ಬಂದಿರ್ತೈತೆ ಅಷ್ಟೆ. ಈ ಬೇರೆ ಕೆಲಸಗಳು ಅಂತ ತಗೊಂಡ್ರೆ, ಅಲ್ಲಿ ಅದ್ರ ಬಗ್ಗೆ ಕಾಣೋ ಎಷ್ಟು ಜನ ಅಪ್ಲೈ ಮಾಡ್ತಾರೆ, ಅದಕ್ಕೆ ಪ್ರೊಫೆಷನೇಟ್ ಆಗಿ ಆದರೂ ಅಟ್ಲೀಸ್ಟ್ ನಮಗೆ ಅಷ್ಟು ಜಾಗ ಇರ್ತೈತಿ. ಇಲ್ಲೆಲ್ಲ ಜಾಗ ಅಷ್ಟು ಕಮ್ಮಿ ಅಲ್ಲ. ಹೌದೌದು. ಸೊ ಹೀಗಾಗಿ ಆ ಥರ ನೋಡಿದ್ರೆ ನಿಜವಾಗ್ಲೂ ತೆಲುಗುನಲ್ಲಿ ಆ ಥರ ನೋಡಿದ್ರೆ ಎಷ್ಟು ಜನ ಹೀರೋಗಳಿದ್ದಾರೆ, ಪ್ರತಿಯೊಬ್ಬರಿಗೂ ಅವ್ರದೇ ಒಂದು ಮಾರ್ಕೆಟ್ ಇದೆ. ರಿಲೀಸ್ ಆಗೋ ಅಷ್ಟೋ ಸಿನಿಮಾಗಳು ದುಡ್ಡು ಮಾಡುತ್ತವೆ, ಮೋಸ್ಟ್ ಆಫ್ ದೇಮ್. ಆ ಥರ ನೋಡಿದ್ರೆ ನಿಮ್ಗೆ ತೆಲುಗುನಲ್ಲಿ ಹೀರೋಗಳು ಆ್ಯಂಡ್ ಆಲ್ಸೋ ವೆರಿ ಸಕ್ಸಸ್ಫುಲ್ ಹೀರೋಗಳು, ಸ್ಟಾರ್ಸ್ ಅಲ್ಲಿ ಲೆಕ್ಕ ಹಾಕ್ತಾ ಬರ್ತಾ ಇದ್ರೆ ತುಂಬಾ ಒಂದು ದೊಡ್ಡ ಲಿಸ್ಟ್ ಇದೆ. ಹೌದು ಹೌದು. ಅದು ಕನ್ನಡದಲ್ಲೂ ಆ ಥರ ಏನೋ ಎಲ್ಲ ಬರುವಂಥ ಪ್ರತಿಯೊಬ್ಬ ಹೀರೋಗಳಿಗೂ ಕೂಡ ಅದರದೇ ಆದ ಒಂದು ಫ್ಯಾನ್ ಬೇಸ್ ಇರ್ಬೋದು, ಅದರದೇ ಆದ ಒಂದು ಮಾರ್ಕೆಟ್, ಅಷ್ಟೇ ಬರುವಂಥ ಸಿನಿಮಾಗಳು ಕೂಡ ಅಟ್ಲೀಸ್ಟ್ ಮಿನಿಮಮ್ ಗ್ಯಾರಂಟಿ ಸಕ್ಸಸ್ನ ಕಾಣಿಸುತ್ತೆ ಅಂತ ಅನ್ನೋದಾದ್ರೆ ಇನ್ನೂ ಹೆಚ್ಚು ಸಿನಿಮಾಗಳು ಬರೋದಕ್ಕೆ, ಕ್ವಾಲಿಟಿ ಸಿನಿಮಾಗಳು ಬರೋಕ್ಕೆ ಸಹಾಯ ಆಗುತ್ತೆ. ಅಂದರೆ ಈಗ ಅಲ್ಲಿ ಅದು ಸ್ವಲ್ಪ ಇಂಡಸ್ಟ್ರಿ ಮಾರ್ಕೆಟ್ ವೈಸ್, ಆ್ಯಕ್ಚುಲಿ ನಾನು ಟ್ಯಾಲೆಂಟ್ಸ್ ವೈಸ್ ನಾನು ಕಂಪೇರ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಯಾಕಂದರೆ ಸೊ ಅದನ್ನು ಹೇಳೋದಾದ್ರೆ, ಅಂದರೆ ಅದು ತಪ್ಪಾಗಿ ಸೌಂಡ್ ಆಗಬಾರ್ದು ಅಂತ ನಾನು ಜಸ್ಟಿಫೈ ಮಾಡ್ತಿರೋದು. ನಾನು ಹೇಳ್ತಿರೋದು ನಮಗಿಂತ ಅವ್ರದ್ದು ಮಾರ್ಕೆಟ್ ದೊಡ್ಡದೈತೆ ಅಂತ. ವೆನ್ ವಿ ಸಿ ದ ಟ್ಯಾಲೆಂಟ್ಸ್, ಕ್ರಿಯೇಟಿವ್ ಪಾರ್ಟ್ ಅಂತ ಬಂದಾಗ, ಅವಾಗಿಂದ ರಾಜ್ಕುಮಾರ್ ಸರ್ ಕಾಲದಿಂದ, ಅಣ್ಣವ್ರ ಕಾಲದಿಂದ ಇಲ್ಲಿವರೆಗೂ ವಿ ಹ್ಯಾವ್ ಪ್ರೊಡ್ಯೂಸ್ ಬ್ಯೂಟಿಫುಲ್ ಕಾಂಟೆಂಟ್. ಆ್ಯಂಡ್ ಇವರು ಕಮಲ್ ಹಾಸನ್ ಸರ್ ಒಂದು ಇಂಟರ್ವ್ಯೂದಾಗ ಹೇಳಿದರು, ನಾನು ಇದನ್ನು ಸುಮಾರು ಕಡೆ ಹೇಳಿದ್ದೀನಿ. ಅವ್ರು ಬೆಂಗಳೂರಿಗೆ ಬಂದಾಗ ಅವ್ರು ನೋಡೋಕ್ಕಂತ ಹೋಗಿದ್ದೆ ನಾ. ಅವಾಗಿನ ಸಿಟಿ ಕೇಬಲ್ನಾಗಿದ್ದೆ. ಮಲ್ಲೇಶ್ವರಂ 18 ಕ್ರಾಸ್ ರೇಣುಕಂಬ ಸ್ಟುಡಿಯೋಗೆ ಬಂದಿದ್ರು ಅವರು. ನಮ್ಗೆ ಜಾಗ ಸಾಕಾಗಿರಲಿಲ್ಲ, ಅದಕ್ಕೆ ನಾನು ಪ್ರೊಜೆಕ್ಷನ್ ರೂಮ್ನಾಗ ಹೋಗಿ ಕಿಂಡಿ ಇರ್ತಿತ್ತಲ್ಲ, ಆ ಕಿಂಡ್ಯಾಗ ನಿಂತ್ಕೊಂಡು ಹಿಂಗೆ ನೋಡ್ತಾ ಇದ್ದೆ. ತುಂಬ್ಕೊಂಡ್ಬಿಟ್ಟಿತ್ತು ಅದು ಚಿಕ್ಕ ಜಾಗ. ಜಾಸ್ತಿ ಜನ ಆಗ್ಬಿಟ್ರು ಕಮಲ್ ಹಾಸನ್ ಬಂದರು ಅಂತ ಅನ್ಕೊಂಡು. ಕಮಲ್ ಹಾಸನ್ ಅದಾದ್ಮೇಲೆ ಹೋಗಿ ಸುವರ್ಣ ಚಾನಲ್ನ ಕುಂತು ಒಂದು ಇಂಟರ್ವ್ಯೂ ಕೊಟ್ಟಿದ್ರು. ಅವಾಗ ಹೇಳಿದ್ರು, ಐ ಯೂಸ್ ಟು ಡ್ರೈವ್ ಫ್ರಮ್ ಚೆನ್ನೈ ಟು ಬೆಂಗಳೂರು
ಜಸ್ಟ್ ಟು ವಾಚ್ ಗುಡ್ ಫಿಲ್ಮ್ಸ್ ಅಂತ. ಓಕೆ. ಸೊ ಅವರು ಅಂದ್ರೆ ಆಕ್ಚುಲಿ ಅವತ್ತಿನ ಟೈಮ್ನಲ್ಲಿ ಎಂಥ ಮಾರ್ಕೆಟ್ ನಮ್ಮ ಕನ್ನಡ ಸಿನಿಮಾಗಳಿಗೆ, ಡಿಸ್ಟ್ರಿಬ್ಯೂಟರ್ಗಳು ಲೈನ್ ಕೂತಿರೋರಂತ ಆಕ್ಚುಲಿ ಸಿನಿಮಾ ನೋಡ್ಬೇಕಾದ್ರೆ ಪ್ರಿವ್ಯೂ ನೋಡಬೇಕು ಟು ಬೈ ದ ಮೂವಿ ಅಂತ. ಸೊ ಆ ಥರ ಇತ್ತು. ಬಟ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಮಾರ್ಕೆಟ್ ಎನ್ಹಾನ್ಸ್ ಆಗಬೇಕಲ್ಲ, ಅಂದ್ರೆ ಆಗ್ತಾ 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 ಅದರದ್ದೇ ಇಂಪ್ಯಾಕ್ಟ್ ಇದೆ ಅಷ್ಟೇ. ಅಂದರೆ ಅಲ್ಲೆಲ್ಲೋ ಎಡವಿರ್ತಾರೆ, ಆಮೇಲೆ ಒಂದು ಸಿನಿಮಾ ಹಿಟ್ ಆದಗಳೇ ಅದರದ್ದೇ ಪ್ಯಾಟರ್ನ್ಸ್ನ ಫಾಲೋ ಮಾಡ್ಕೋತ ಹೋದವ್ರು ಭಾಳ ಜನ ಇರ್ತಾರೆ. ಆಮೇಲೆ ಒನ್ ಟೈಮ್ ಒಳಗೆ ರಿಯಲ್ ಎಸ್ಟೇಟ್ ಸಿಕ್ಕಾಪಟ್ಟೆ ಭಯಂಕರ ಒಳ್ಳೆ ಟೈಮ್ ಅದು ರಿಯಲ್ ಎಸ್ಟೇಟ್ ಅವ್ರಿಗೆಲ್ಲರಿಗೂ. ಅವರು ಜಾಸ್ತಿ ಜನ ಪಿಕ್ಚರ್ಗೆ ಬಂದಿರ್ತಾರೆ. ಸೊ ಅವ್ರು ಬಂದಾಗ ಸಿನಿಮಾದ ಬಗ್ಗೆ ಅವ್ರಿಗೆ ಪ್ಯಾಷನ್ ಜೊತೆಗೆ ನಾಲೆಜ್ ಸೊ ಇರ್ಬೇಕಲ್ಲ, ಅದು ಕಮ್ಮಿ ಇರ್ತೈತಿ. ಸೊ ಸಣ್ಣದ್ರಿಂದ ಹಿಡಿದು ಈ ಥರದ ರೀಸನ್ಸಿಂದ ಹಿಡ್ಕೊಂಡು ಭಾಳಷ್ಟು ಬೇರೆ ಬೇರೆ ಕಾರಣಗಳಿರ್ತಾವೆ. ಬಟ್ ನೀವು ಸಕ್ಸಸ್ ರೇಟ್ ಅಂತ ನೋಡಿದ್ರಪ್ಪ ಅಂದರೆ ಅಲ್ಲಿ ಮೋರ್ ಆರ್ ಲೆಸ್ ಸಿಮಿಲರ್ ಐತೆ. ಬಟ್ ಅಲ್ಲಿ ಒಂದು ಸಿನಿಮಾ ರಿಲೀಸ್ ಆಗಿ ಎಷ್ಟು ರಿಟರ್ನ್ ಬಂತು ಅಂತ ನೋಡಿದಾಗ ಅಲ್ಲಿ ಜಾಸ್ತಿ ಇರ್ತೈತೆ ನಂಬರು. ನಾವು ನಿನ್ನೆನೂ ಇದೇ ಮಾತಾಡತ್ತಿದ್ವಿ. ಐ ಥಿಂಕ್ 13 ಕೋಟಿನ 12 ಕೋಟಿನ ಅವ್ರ ಜನಸಂಖ್ಯೆ. ಇಟ್ಸ್ ಈಕ್ವಲ್ ಟು ಟ್ವೈಸ್ ದೆನ್ ಕರ್ನಾಟಕ. ಆಮೇಲೆ ಸಿನಿಮಾ ಥಿಯೇಟರ್ ಗೋಯಿಂಗ್ ಕಲ್ಚರ್ನು ಭಾಳ ಐತೆ. ಆಮೇಲೆ ನಂಬರ್ ಆಫ್ ಥಿಯೇಟರ್ಸ್ ಭಾಳ ಅದಾವು. ನಮ್ಮಲ್ಲಿ ಏನಿಲ್ಲ, ಇರೋಷ್ಟು ಜನ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿದ್ರೆ ನಾವು ಸಕ್ಕತ್ತಾಗಿರ್ತೀವಿ. ಸೊ ಐ ಹೋಪಿಂಗ್ ಫಾರ್ ದ ಬೆಸ್ಟ್. ಅದು ಯಾವಾಗ್ಲೂ ಒಂದು ಆಕೈತೆ ಗೊತ್ತಾ, ಅಂದ್ರೆ ಒಂದು ಭಾಳಷ್ಟು ಅತಿರೇಕಕ್ಕೆ ಹೋದಾಗ ಒಂದೇನೋ ಒಂದು ಬದಲಾವಣೆ ಆಕೈತಲ್ಲ. ಸೊ ಹಾಗೆ ಇಟ್ ಸ್ಟಾರ್ಟೆಡ್ ಅಂತ ನನ್ನ ಫೀಲಿಂಗು. ಅಂದರೆ ಇಲ್ಲಿಂದ ಭಾಳ ಬೆಟರ್ ಆಗುತ್ತೆ ಅಂತ ಅಂದ್ಕೊಂಡು. ಬಟ್ ಹೌದು, ನಾವು ಒಪ್ಕೋಬೇಕು, ಅಲ್ಲಿ ನಂಬರ್ ಆಫ್ ಸ್ಟಾರ್ಸ್ ಫಸ್ಟ್ ಲೇಯರ್, ಸೆಕೆಂಡ್ ಲೇಯರ್, ಥರ್ಡ್ ಲೇಯರ್ ಅಂತ ಹಿಂಗೆ ಲೇಯರ್ಸ್ ಹೋಗ್ತಾವೆ. ನಮ್ಮ ಕಡೆ ಆ ಲೇಯರ್ಸ್ ಸ್ವಲ್ಪ ಕಮ್ಮಿ ಅದು. ಬಟ್ ಮುಂದಿನ ದಿವಸದಲ್ಲಿ ಮಲ್ಟಿ ಲೇಯರ್ಸ್ ಆಗುತ್ತೆ ನಮ್ಮಲ್ಲಿ. ಖಂಡಿತ ಅದು. ಪ್ರತಿ ಸಿನಿಮಾದಲ್ಲಿ ಏನಾದರೂ ಹೊಸದಾಗಿ ನಿಮ್ಮ ಲುಕ್ಕಲ್ಲಿರಬಹುದು, ನಿಮ್ಮ ಏನೋ ಭಾಷೆಯಲ್ಲಿರಬಹುದು, ಎಲ್ಲ ಏನಾದರೂ ಒಂದು ನುವಾನ್ಸಸ್ ಟ್ರೈ ಮಾಡಿರ್ತೀರಾ ನಿಮ್ಮ ಪ್ರತಿ ಸಿನಿಮಾದಲ್ಲೂ. ಅದನ್ನು ನಾವು ಗಮನಿಸ್ತಾ ಬಂದಿದ್ದೀವಿ. ಈ ಸಿನಿಮಾದಲ್ಲಿ ಪರ್ಟಿಕ್ಯುಲರ್ಲಿ ನಿಮ್ಮ ಆ್ಯಕ್ಚುಲ್ ಆಗಿ ತುಂಬ ಎದ್ದು ಕಾಣೋದು ನಿಮ್ಮ ವೆಯ್ಟ್ ಲಾಸ್ ಜರ್ನಿ. ಅದರಲ್ಲಿ ಅಫ್ಕೋರ್ಸ್ ನಿಮ್ಮ ಪರ್ಫಾರ್ಮೆನ್ಸ್ ಎಲ್ಲ ಇಸ್ ಆನ್ ಪಾಯಿಂಟ್, ಅದಕ್ಕೆಲ್ಲ ಏನೋ ಅದನ್ನು ಖಂಡಿತ ಮಾತಾಡೋಣ. ಬಟ್ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಗಿದ್ದು, ಗಾಬರಿ ಆಗಿದ್ದು, ಈಗ ತುಂಬ ದಪ್ಪ ಇದ್ದಾಗ ಇಳಿಸೋದಕ್ಕೆ ಏನೋ ಒಂದು ಮಾಸ್ ಇರುತ್ತೆ, ಸರಿನಾ? ಬಾಡಿಯಲ್ಲಿ ಅರ್ಧ ಮಸಲ್ ಮಾಸೇ ಇರುತ್ತೆ. ಫ್ಯಾಟ್, ವೇರ್ ಇಸ್ ದ ಫ್ಯಾಟ್? ಅದರಲ್ಲಿ ಎಷ್ಟು ಇಳಿಸಿದ್ರಿ ನೀವು ಟೋಟಲ್ ಲೆಕ್ಕ? ಸಿನಿಮಾ ಸ್ಟಾರ್ಟ್ ಮಾಡಿದಾಗ 64-65 ಹಂಗಿದ್ದೆ. ಶೂಟ್ ಮಾಡ್ತಾ ಒಂದು 3 kg 4 kg ಹಂಗೆ ಕಮ್ಮಿ ಆಗಿದ್ದೆ. ಆ ಪರ್ಟಿಕ್ಯುಲರ್ ಪೋರ್ಷನ್ನ ನಾವು ಲಾಸ್ಟ್ನಾಗ ಇಟ್ಕೊಂಡಿದ್ವಿ, ಮುಂಬೈ ಪೋರ್ಷನ್ ಅಂತ, ವೆಸ್ಟರ್ನ್ ಘಾಟ್ಸ್ ಟು ಮುಂಬೈ ಪೋರ್ಷನ್ ಅಂತ ಅಂದ್ಕೊಂಡು ಅದೊಂದು ಎಪಿಸೋಡ್ ಬರ್ತೈತೆ. ಆ ಎಪಿಸೋಡ್ಗೆ ಒಂದು ಬ್ರೇಕ್ ತೊಗೊಂಡು ಆಲ್ಮೋಸ್ಟ್ ಒಂದು 48 days ಬ್ರೇಕು, ಆಮೇಲೆ ಹಂಗಂಗೆ ಎಕ್ಸ್ಟೆಂಡ್ ಆಯಿತು. ಸೊ ಅಲ್ಲಿ 12 kg 11 to 12 kg ಇಳಿಸಿದೆ ನಾನು. 50 kg ಆಗಿದೆ ನಾನು ಅವಾಗ. 50 kg ಆಗಿದೆ ಅವಾಗ. ಏನು ಮಾಡಿದ್ರಿ ಅದಕ್ಕೆ? ಹಿಂಗೆ ಡಯಟ್, ಆಮೇಲೆ ಕಾರ್ಬ್ಸ್ನ ಭಾಳ ಕಂಪ್ಲೀಟ್ ಝೀರೋ ಥರ ಆಯಿತು. ಝೀರೋ ಕಾರ್ಬ್ಸು ಚಾನ್ಸ್ ಇಲ್ಲ. ಅಂದರೆ ಚಿಕ್ಕದಾಗೂ ಕಾರ್ಬ್ಸು ಇಂಟೆಕ್ ಹೋಗ್ತಿರ್ತೈತೆ ನಮಗೆ. ಬಟ್ ಸಾಧ್ಯ ಆದಷ್ಟು ನಿಯರ್ಲಿ ಝೀರೋ ಅನ್ನೋಷ್ಟರ ಮಟ್ಟಿಗೆ ಕಾರ್ಬ್ಸ್ನ ಕಮ್ಮಿ ಮಾಡ್ಕೋತಾ ಬಂದು, ಕ್ಯಾಲರೀಸ್ ಇಂಟೆಕ್ ಎಷ್ಟಿರ್ತೈತಿ ಮತ್ತು ನಮಗೆ, ಆಮೇಲೆ ಯು ಶುಡ್ ಹ್ಯಾವ್ ದ ಬೆಸ್ಟೆಸ್ಟ್ ಡೈಜೆಸ್ಟಿವ್ ಪ್ರಾಸೆಸ್. ಅದು ಭಾಳ ಚೆನ್ನಾಗಿ ಪ್ರೊಸೆಸ್ ಆಗಬೇಕು. ಆಮೇಲೆ ಎಷ್ಟು ಒಳಗೆ ತಗೋತೀವಿ ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಬೇಕು, ಎನರ್ಜಿ ಆಗಲಿ, ಕ್ಯಾಲರೀಸ್. ವರ್ಕೌಟ್ ಅಂದರೆ ಕಾರ್ಡಿಯೋ ಅಷ್ಟೇ. ಆ್ಯಂಡ್ ಮಸಲ್ಗೆ ಪ್ರೋಟೀನ್ ಬೇಕಲ್ಲ, ಆ್ಯಕ್ಚುಲಿ ಪ್ರೋಟೀನ್ ಇಂಟೆಕ್ನು ಕಮ್ಮಿ ಇರೋದು. ಸೊ ಹೀಗಾಗಿ ತಿಂದಿದ್ದಷ್ಟು ಖರ್ಚು ಮಾಡಿದಾಗ ಮಸಲ್ ಲಾಸ್ ಆಗ್ತಾ ಹೋಗ್ತೈತೆ. ಆಮೇಲೆ ಹೆಚ್ಚು ಕಾರ್ಡಿಯೋ ಮಾಡಿದಾಗ ನಿಮಗೆ ತುಂಬಾ ವಿಚಾರಗಳು ಕೇರ್ ತಗೋಬೇಕು ಆಕ್ಚುಲಿ ಇದರಲ್ಲಿ. ಹೌದು ಅಲ್ವಾ? ಹೆಲ್ದಿಯಾಗಿ ಕಳಿಬೇಕು ಅದನ್ನ. ಹೌದು, ಇಲ್ಲ ಅದೇ ಆದ ಬೇರೆ ರೆಪಕರ್ಷನ್ಸ್ ಇರುತ್ತೆ, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗ್ಬಿಡುತ್ತೆ ನಿಮಗೆ. ಪೇಷನ್ಸ್ ಕಮ್ಮಿ ಆಕೈತಿ, ಸ್ವಲ್ಪದಕ್ಕೆ ಸಿಟ್ಟು ಬರ್ತಿರ್ತೈತಿ, ಆಮೇಲೆ ಸುಸ್ತಾಗತ್ತೆ ಜಲ್ದಿನೇ. ಯಾಕಂದರೆ ಕಾರ್ಬ್ಸೇ ಇಂಪಾರ್ಟೆಂಟ್ ಅಲ್ಲ ನಿಮಗೆ ಟು ಏನು ಡೇ ಪೂರ್ತಿ ಎನರ್ಜಿನ ಮೇಂಟೈನ್ ಮಾಡೋಕ್ಕೆ. ಸ್ಕಿನ್ನು, ಹೇರು, ಗ್ಯಾಪಲ್ ಅದನ್ನು ನೋಡ್ಕೋಬೇಕು, ಎವ್ರಿಥಿಂಗ್. ಅದು ಒಂದು ಬಟ್ ಅದೊಂಥರ ಚಾಲೆಂಜಿಂಗ್ ಆಗಿತ್ತು. ಸೊ ಹಿಂಗಾಗಿ ಎಷ್ಟು ದಿನದ ಪ್ರಾಸೆಸ್ ಅದು? 48 days to ನಿಯರ್ಲಿ 2 months ಇತ್ತು.
ಬಟ್ ಮಜಾ ಆಯ್ತು. ಅದು ನೋಡೋಕ್ಕೂ ಇನ್ನೊಂದು ಖುಷಿ ಆಕೈತೆ ಅಂದರೆ ಸಂಬಡಿ ಕಮ್ಮಿಂಗ್ ಆ್ಯಂಡ್ ಸೇಯಿಂಗ್ ಅದೇನದು ಹಂಗೆ ಮಾಡಿದ್ದೀರಾ ಅಂತ. ಸೊ ಅವಾಗ ಓಕೆ ಸಾಕು ಸಾರ್ಥಕ ಆಯಿತು ಅಂತ ಅನ್ಸುತ್ತೆ. ಸೀರಿಯಸ್ಲಿ ಮುಗ್ದಿದ್ದ ದಿವಸ ಚೆನ್ನಾಗಿ ಎಲ್ಲಾನು ಆರ್ಡರ್ ಮಾಡ್ದ ತಿನ್ನಕ್ಕೆ. ನನ್ನ ಫೇವ್ರೆಟ್ ಅವಲಕ್ಕಿ. ಹೌದಾ? ನೀವು ನಂಬಲ್ಲ, ನಾನು ಈಗ ಅದು ಕೆಂಪುಳಿ ಅಂತನೂ ಕರೀತಾರೆ. ಅದು ನಮ್ಮ ಡೈರೆಕ್ಟರ್ಗೆ ಚಲೋತ್ನೇ ಗೊತ್ತಿತ್ತು ಹೆಸರು. ಆ ಶಾರ್ಟ್ ಮುಗಿದುಗಳೇನೆ ನಾನು ರೆಡಿಮೇಡ್ ಅವಲಕ್ಕಿ ಇರ್ತೈತೆ ಗೊತ್ತಾ, ಅಂದರೆ ಜಸ್ಟ್ ಬಿಸಿನೀರು ಹಾಕಿದ್ರಪ್ಪ ಅಂದ್ರೆ ಕಲಸಿದ್ರೆ ಅಂದ್ರೆ ಸಾಕು ಅವಲಕ್ಕಿ ಆಗ್ಬಿಡ್ತೈತೆ, ಅದು ಅರಳತ್ತದು ಅದು ಅಂಥದ್ದು 3 ಪ್ಯಾಕೆಟ್ ತೊಗೊಂಡೋಗಿದ್ದೆ ನಾನು. ತಿಂದುಗಳೇ ಆ್ಯಕ್ಚುಲಿ ಲಿಟ್ರಲಿ ಬಸ್ರಿ ಹಿಂಗ್ಸ್ ಥರ ಹೊಟ್ಟೆ ಹಿಂಗೆ ಊದ್ಕೊಂಡಿತ್ತು ನಂದು, ಹಂಗೆ ತಿಂದ್ಬಿಟ್ಟಿದ್ದೆ. ತಿಂದು ಸೀದಾ ಮಲ್ಕೊಂಬಿಟ್ಟೆ. ಇದರಲ್ಲಿ ಟಿ ಇತ್ತು, ಟಿಲಿ ಹೋಗಿದ್ದೆ ಅದು ಮುಗಿಸ್ಕೊಂಡು ಫುಲ್ಲು ಮಜಾನೇ ಮಜಾ. ಅಷ್ಟು ನನ್ನ ಲೈಫ್ ಒಳಗೆ ಭಾಳಷ್ಟು ಇಷ್ಟಪಟ್ಟು ಒಂದು ತುತ್ತೂ ಒಂದೊಂದು ಅಗ್ಲೂ ಇಷ್ಟಪಟ್ಟು ತಿಂದಿದ್ದು ಅವತ್ತೇ ಅನ್ಸುತ್ತೆ ಅವಲಕ್ಕಿನ. ಯಾಕಂದರೆ ಅಷ್ಟು ದಿವಸ ತಿಂದೇ ಇರಲಿಲ್ಲ ನಾನು. ಎಂಥ ಡಯಟ್ ಇದ್ರೂ ಅವಲಕ್ಕಿ ಮಿಸ್ ಮಾಡೋದಿಲ್ಲ. ಅವಲಕ್ಕಿ ನನ್ನ ಫೇವ್ರೇಟ್. ನಮ್ಮ ಅವ್ರನ್ನು ಫಸ್ಟ್ ಮನೆಗೆ ಹೋದ್ಗಳೇ ಫಸ್ಟ್ ಅವಲಕ್ಕಿನೇ ಮಾಡೋದು. ಇಲ್ಲಪ್ಪ ಅಂದರೆ ಸೂಸ್ಲಾ ಮಾಡ್ತಾರೆ ನಮ್ಮ ಕಡೆ, ಮಂಡಳ ತೋಸಿ ಒಗ್ಗರಣೆ ಹಾಕಿ ಕಡಲೆ ಪುಡಿ ಹಾಕಿ ಎಲ್ಲ ಅದು ಮಾಡ್ತಾರೆ. ಬಟ್ ಅವಲಕ್ಕಿ ಎನಿ ಟೈಮ್ ಅವಲಕ್ಕಿ. ಜನರಲಿ ನಿಮ್ಮ ಕಡೆದು ಊಟನೇ ತುಂಬಾ ಹೆಲ್ದಿ. ರೊಟ್ಟಿ ಪಲ್ಯಗಳು ಎಲ್ಲ ತುಂಬಾ ನ್ಯೂಟ್ರಿಷಸ್ ಅಂಡ್ ಹೆಲ್ದಿ, ಗಟ್ಟಿ ಫುಡ್. ಅದನ್ನೂ ಬಿಟ್ಟು ಅಷ್ಟು ಸಣ್ಣ ಆಗಿ ಬಟ್ ಹಿಂತಿರುಗಿ ನೋಡಿದ್ರೆ ಇಟ್ಸ್ ಆಲ್ ವರ್ತ್ ಇಟ್. ಬಟ್ ಆ ಟೈಮ್ನ ಒಂದು ಸ್ಟ್ರಗಲ್ ಇದೆಯಲ್ಲ, ಅಂದ್ರೆ ಅದು ಒಳ್ಳೆ ಪಾತ್ರಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನುವಂತ ಹಠ, ಅದು ಖುಷಿ ಕೊಡುತ್ತೆ ಆಕ್ಚುಲಿ ಆಕ್ಟರ್ಗೆ. ಇವಾಗ ವಾಪಸ್ ಹಿಂತಿರುಗಿ ನೋಡಿದ್ರೆ ಈ ತರ ಎಕ್ಸ್ಟ್ರೀಮ್ ವೇಟ್ ಲಾಸ್, ವೇಟ್ ಗೇನ್ ಮತ್ತೆ ಇನ್ನೊಂದ್ಸಲ ಬಂದ್ರೆ ಮಾಡ್ತೀರಾ? ಆಬ್ವಿಯಸ್ಲಿ ಅದು ವಿ ಹ್ಯಾವ್ ಟು ಗೋ ಥ್ರೂ ಆ ಪ್ರಾಸೆಸ್ಗೆ ಹೋಗ್ಬೇಕು ನಾವು. ಬಟ್ ಅದಕ್ಕೆ ಈಗಾದರೆ ಟೈಮ್ ತಗೋತೀನಿ ಇನ್ನೂ ಜಾಸ್ತಿ. ಅದು ಹೆಲ್ತ್ ಮೇಲೆ ಆ್ಯಕ್ಚುಲಿ ಎಫೆಕ್ಟ್ ಆಗಿಬಿಡತ್ತೆ. ನೀವು ಪಟ್ಟಂತ ಹಂಗೆ ಹೋಗಿ ಪಟ್ಟಂತ ಹಿಂಗೆ ಬಂದು ಅದು ನಿಮಗೆ ಎಲಾಸ್ಟಿಸಿಟಿ ಇರ್ತೈತಲ್ಲ, ಅದು ಅದರ ದಾಟಿ ಹೋಗಬಾರ್ದು. ಆಮೇಲೆ ನನಗೊಬ್ರು ಡಾಕ್ಟರ್ ಹೇಳಿದ್ರು, ಅಂದರೆ ಐ ಥಿಂಕ್ 35ಗೆ ಆಮೇಲೆ ಆಫ್ಟರ್ 45 or 50 ಆ ಏಜ್ ಒಳಗೆ ಬೋನ್ ಹೆಲ್ತ್ ಚೇಂಜ್ ಆಕೈತಿ. ಮತ್ತು ಎಂಟೈರ್ ಬಾಡಿ ಒಂಥರ ಇಷ್ಟು ದಿವಸ ಹೆಂಗೆ ನೋಡ್ತಿತ್ತು ಫುಡ್ನ, ಹೆಂಗೆ ತೊಗೋತಿತ್ತು, ಅದಕ್ಕೆ ಹೆಂಗೆ ರಿಯಾಕ್ಟ್ ಆಗ್ತಿತ್ತು, ಹೆಂಗೆ ಪ್ರಾಸೆಸ್ ಆಗ್ತಿತ್ತು, ಎಲ್ಲನೂ ಚೇಂಜ್ ಆಗುತ್ತೆ. ಎವ್ರಿಥಿಂಗ್ ಅದೊಂಥರ ಸಿಸ್ಟಮ್ ಒಂದಿಷ್ಟು ಬದಲಾವಣೆಗೆ ಒಳಗೋಗ್ತೈತೆ ಅಂತ. ಸೊ ಅದನ್ನು ನೋಡ್ಕೊಂಡು ನಾವು ಮಾಡ್ಬೇಕು ಇವಾಗ. ವಿ ಹ್ಯಾವ್ ಟು ಗಿವ್ ಟೈಮ್. ಇಲ್ಲ ಅಂತಂದರೆ ಡೆಫಿನೆಟ್ಲಿ ಅದು ಹೆಲ್ತ್ ಮೇಲೆ, ಅಂದರೆ ಎಕ್ಸ್ಟ್ರೀಮಿಟಿ ನಾನು ಹೇಳ್ತಿರೋದು. ಸಹಜವಾಗಿರೋ ವರ್ಕೌಟು ನಮ್ಮ ಆರೋಗ್ಯ ಚಲೋ ಮಾಡುತ್ತೆ. ಎಕ್ಸ್ಟ್ರೀಮಿಟಿಗೆ ಹೋಗ್ತೀರಿ ಅಂತಂದರೆ ನೀವು ಸಡನ್ನಾಗಿ ಒಂದು 20 kg ಜಾಸ್ತಿ ಆಗಬೇಕು. ಹೆಲ್ತ್ ಇಂಪ್ಲಿಕೇಶನ್ಸ್ ಅದರಲ್ಲಿ ಏನಾದರೂ ಒಂದು ಕಾಣಿಸ್ಕೊಳ್ಳುತ್ತೆ. ಪರ್ಸ್ನಲಿ ಆ ಥರ ನಿಮಗೆ ಸುಸ್ತಿರ್ಬೋದು, ಆ ಥರ ಯುನೋ ಅನಿಸಿದುಂಟಾ? ಐ ಮೀನ್ ನಾಟ್ ಜಸ್ಟ್ ಸುಸ್ತು, ಬಟ್ ಜನರಲಿ ಇದು ಸ್ವಲ್ಪ ಜಾಸ್ತಿ ಹೊಡಿತು ನನಗೆ ಅಂತ ಅನಿಸೋವಂಥದ್ದು. ಸಣ್ಣ ಆದಾಗ ಇತ್ತಲ್ಲ, ಅದು ಆ ಸ್ಪೇಸು ಸ್ವಲ್ಪ ಇರಿಟೇಟಿಂಗ್ ಸ್ಪೇಸ್ ಆಗಿರ್ತಿತ್ತು. ಅದು ಅಂದರೆ ಫುಡ್ ಎಷ್ಟು ಮ್ಯಾಟರ್ ಆಗುತ್ತಲ್ಲ, ಮೆಂಟಲ್ ಪೀಸ್ ಹಾಳು ಮಾಡಿಬಿಡುತ್ತೆ. ಸಿಕ್ಕಾಪಟ್ಟೆ ಲಿಟ್ರಲಿ. ಒಳ್ಳೆ ಫುಡ್ಡು ಒಳ್ಳೆ ವರ್ಕೌಟ್ ಇದ್ದಾಗ ನೋಡ್ರಿ ನಿಮಗೆ ಮೈಂಡ್ ಭಾಳ ಬೆಟರ್ ಆಗಿರ್ತೈತೆ, ಸಖತ್ತಾಗಿರುತ್ತೆ. ಪ್ರಪಂಚನೇ ಕುಟ್ಟಿ ಪುಡಿ ಮಾಡೋ ಅಷ್ಟು ಮೈಂಡ್ ಸೆಟ್ಟೂ ಹಂಗೆ ಇರ್ತೈತಿ. ಆಮೇಲೆ ದ ವೇ ಯು ರಿಸೀವ್ ಪೀಪಲ್, ಹೌದು, ಅದೂ ಭಾಳ ಚಂದ ಇರ್ತೈತೆ. ಏನಾರು ಅಂದಾಗಲೂ ಕೂಡ ಪಟ್ಟಂತ ಡಿಸ್ಟರ್ಬ್ ಆಗಲ್ಲ ನೀವು. ಯು ವಿಲ್ ಟೇಕ್ ಟೈಮ್ ಅಂಡ್ ರಿಯಾಕ್ಟ್. ಬಟ್ ಆ ಟೈಮ್ ಡೋಂಟ್ ವಾಂಟ್ ಟು ರಿಯಾಕ್ಟ್ ಒಂಥರ ಅಂದ್ರೆ ನಾವು ಆರಾಮಾಗಿದ್ದಾಗ ಜಗತ್ ಸ್ವಲ್ಪ ಆರಾಮಾಗಿ ಕಾಣಿಸ್ತಿರ್ತೈತಿ. ನಮ್ಮ ಒಳಗೆ ಆರಾಮ ಯಾವಾಗ ಇರಲ್ಲ, ಅವಾಗ ಎಲ್ಲನೂ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವನಂಗೆ ಇವನಿಂಗೆ ಶುರು ಇರ್ತದೆ. ಬಟ್ ಈ ಥರ ಈ ನಿಮ್ಮ ಕಿರಿಕಿರಿ, ಮೆಂಟಲ್ ಕಿರಿಕಿರಿನ ಅದರ ಫಸ್ಟ್ ಕ್ಯಾಶುಯಾಲಿಟಿ ಯಾರಾಗ್ತಾರೆ? ಹಂಗೆ ತಲೆ ಕೆಟ್ಟಾಗ ಜೊತೆಗಿದ್ದಾರೇ ರೂಮ್ಮೇಟ್ಸು ಆಮೇಲೆ ಫ್ರೆಂಡ್ಸ್. ನಾ ಆ್ಯಕ್ಚುಲಿ ಬೇರೆದವ್ರು ರಿಯಾಕ್ಟ್ ಮಾಡೋಕ್ಕೆ ಹೋಗೋದೇ ಇಲ್ಲ. ಯಾರಿಗೆ ನಮ್ಮ ಬಗ್ಗೆ ಚಲೋತ್ನೇ ಗೊತ್ತಿರ್ತೈತಲ್ಲ, ಅದು ಎಲ್ಲಿ ಉಲ್ಟಾ ಹೊಡೆಯಂಗಿಲ್ಲ, ಅಲ್ಲಿ ಡೆಫಿನೆಟ್ಲಿ ಅವರೇ ಬಲಿಯಾಗೋದು. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಬೇಗ ಬೆಲ್ ಐಕನ್ ಕ್ಲಿಕ್ ಮಾಡಿ.